ಸ್ನೇಹಿತರು ಯಾರು ಅಂದ್ರೆ ಅದು ವಿಷ್ಣುದಾದ ಮತ್ತು ಕರ್ಣ ಅಂಬಿ. ಇವರು ಸುಮಾರು 40 ವರ್ಷಗಳ ಕಾಲ ತಮ್ಮ ಸ್ನೇಹವನ್ನ ಹಾಗೆಯೇ ಕಾಪಾಡಿಕೊಂಡು ಬಂದವರು. ಹಾಗೆ ಇತ್ತೀಚೆಗೆ ಅವರಂತೆ ಕನ್ನಡದ ನಂಬರ್ 1 ಸ್ಟಾರ್ಗಳಾದ ಇಬ್ಬರ ಗೆಳೆತನ ಕೂಡ ವಿಷ್ಣುದಾದ ಮತ್ತು ಅಂಬಿಯವರನ್ನ ನೆನಪಿಗೆ ಬರೋ ಹಾಗೆ ಮಾಡಿತ್ತು. ಅವರೇ ಸುದೀಪ್ ಮತ್ತು ದರ್ಶನ್. ದಶಕಗಳ ಕಾಲ ತಮ್ಮ ಸ್ನೇಹವನ್ನ ಹಾಗೆ ಕಾಪಾಡಿಕೊಂಡು ಬಂದ ಈ ಜೋಡಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇದ್ದರು. ಆದ್ರೆ ಈಗ ಇಡೀ ಕನ್ನಡ ಸಿನಿರಂಗವೇ ಬೆಚ್ಚಿ ಬೀಳುವಂತ ಸುದ್ದಿಯೊಂದು ದರ್ಶನ್ ಅವರ ಟ್ವಿಟರ್ ನಿಂದ ಹೊರಬಿದ್ದಿದೆ. ನಾನು ಮತ್ತು ಸುದೀಪ್ ಇನ್ನು ಮುಂದೆ ಗೆಳೆಯರಲ್ಲ, ಬದಲಾಗಿ ಚಿತ್ರನಟರು ಅಷ್ಟೇ. ಅಂದ ಹಾಗೆ ಇದು ಇಲ್ಲಿಗೆ ಮುಕ್ತಾಯ ಮಾಡಬೇಕಾದ ವಿಷಯ ಎಂದು ಹೇಳಿದ್ದು ಇಬ್ಬರ ಅಭಿಮಾನಿಗಳಲ್ಲಿ ಗೊಂದಲ ಉಂಟಾಗಿದೆ. ಅದೇನೇ ಆದ್ರೂ ಕುಚುಕು ಗೆಳೆಯರಿಬ್ಬರ ಮರೆಮಾಚಿದ ಮುನಿಸು ಈಗ ದರ್ಶನ್ ಟ್ವೀಟ್ ನಿಂದ ಜಗಜ್ಜಾಹೀರಾತಾಗಿದೆ. ಆದ್ರೆ ಇವರ ಗೆಳೆತನ ಮುರಿದು ಬೀಳೋದಕ್ಕೆ ಒಂದು ಸಿನಿಮಾ ಅನ್ನೋದು ನಂಬಲೇಬೇಕು. ಸುದೀಪ್ ಕೆಲ ವರ್ಷದ ಹಿಂದೆ ಖಾಸಗಿ ಟಿವಿಯೊಂದಿಗೆ ಮಾತನಾಡುತ್ತಾ, ನನಗೆ ನಾಯಕನಾಗಿ ಬಂದ ಮೆಜೆಸ್ಟಿಕ್ ಸಿನಿಮಾಕ್ಕೆ ನಾನು ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇದ್ದ ಕಾರಣ ದರ್ಶನ್ ಅವರನ್ನ ಸೂಚಿಸಿದ್ದೆ ಅಂದಿದ್ರು. ಇದನ್ನ ನೋಡಿದ ದರ್ಶನ್, ಮಾಡಿದ ಕೆಲಸವನ್ನ ಸುದೀಪ್ ತಾನು ಮಾಡಿದ್ದೇನೆ ಅನ್ನೋದು ಬೇಸರ ತರಿಸಿದೆ, ಹೀಗಾಗಿ ಗೆಳೆತನಕ್ಕೆ ಗುಡ್ ಬೈ ಎಂದಿದ್ದೇನೆ ಅಂತ ಹೇಳಿದ್ರು. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.